ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಫುರ್ಮಾಟ್. ಫಲಿಸಿದೆ ಕೋಟಿ ಕೋಟಿ ಜನರ ಪ್ರಾರ್ಥನೆ. ಹೌದು, ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದು ಹೈ ವೋಲ್ಟೇಜ್ ಕಾದಾಟ ನಡೆದಿತ್ತು. ನ್ಯೂಜಿಲೆಂಡ್ ತಂಡವನ್ನ ಬಗ್ಗು ಬಡಿದು ಭಾರತದ ಹುಲಿಗಳು ಗರ್ಜಿಸಿದ್ದಾರೆ ಮತ್ತೆ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಹಾಗಾದ್ರೆ ಇವತ್ತಿನ ಪಂದ್ಯ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಟಾಪ್ 5 ಇಂಟ್ರೆಸ್ಟಿಂಗ್ ಸುದ್ದಿಗಳಲ್ಲಿ ಫೈನಲ್ ಪಂದ್ಯದಲ್ಲಿ ಕಿವೀಸ್ನ ಕಿವಿ ಹಿಂಡಿ ಮತ್ತೊಂದು ವಿಶ್ವಕಪ್ ಟ್ರೋಫಿಗೆ ಭಾರತ ಮುತ್ತಿಕ್ಕಿದೆ. ಬಹಳ ಕುತೂಹಲ ಕೆರಳಿಸಿದ ಪಂದ್ಯದಲ್ಲಿ ಭಾರತದ ಹುಲಿಗಳು ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿದು ಗೆದ್ದು ಬೀಗಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಡೆತ್ ಓವರ್ನಲ್ಲಿ ಶಿವಂ ದುಬೆ ಆರ್ಭಟದಿಂದ 255ರ ಗಡಿ ದಾಟಿ ಕಿವೀಸ್ಗೆ ಕಠಿಣ ಸವಾಲನ್ನು ನೀಡಿತು. ಈ ಗುರಿ ಬೆನ್ನಟ್ಟಿದ ಕಿವೀಸ್ ತಂಡ ಆರಂಭದಿಂದಲೇ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಪ್ರಮುಖ ಬ್ಯಾಟ್ಸ್ಮನ್ಗಳು ಮಕಾಡೆ ಮಲಗಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು. ಬುಮ್ರಾ 4, ಅಕ್ಷರ್ ಪಟೇಲ್ 3 ವಿಕೆಟ್ ಕಿತ್ತು ಮಿಂಚಿದ್ರು. ಭಾರತ ತಂಡ ಸತತ 2ನೇ ಬಾರಿಗೆ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿತು. ಇನ್ನು 2ನೇ ಸುದ್ದಿ ಕಡೆ ಗಮನ ಕೊಡೋದಾದ್ರೆ, ನ್ಯೂಜಿಲೆಂಡ್ ವಿರುದ್ಧ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಅಪಾಯಕಾರಿ ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ರು. ಆದರೆ ಕಳೆದ ಪಂದ್ಯಗಳಿಂದ ಕೇವಲ 89 ರನ್ಗಳಿಗೆ ಸೀಮಿತವಾಗುವ ಮೂಲಕ ಭಾರೀ ಟೀಕೆಗಳಿಗೆ ಗುರಿಯಾಗಿದ್ರು. ಇದರ ಹೊರತಾಗಿಯೂ ಫೈನಲ್ನಲ್ಲಿ ಆಡಲು ಅವಕಾಶ ಪಡೆದುಕೊಂಡ ಅಭಿಷೇಕ್ ಸ್ಫೋಟಕ ಅರ್ಧಶತಕ ಬಾರಿಸುವ ಮೂಲಕ ಟೀಮ್ ಮ್ಯಾನೇಜ್ಮೆಂಟ್ ಇಟ್ಟಿದ್ದ ನಂಬಿಕೆಯನ್ನು ಉಳಿಸಿಕೊಂಡ್ರು. ಈ ಅರ್ಧಶತಕದ ಮೂಲಕ ಎಡಗೈ ಬ್ಯಾಟ್ಸ್ಮನ್ ಚುಟುಕು ವಿಶ್ವಕಪ್ ಫೈನಲ್ ಅಲ್ಲಿ ನೂತನ ಮೈಲಿಗಲನ್ನು ತಲುಪಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಅಭಿಷೇಕ್ ವಿಭಿನ್ನವಾಗಿ ಕಂಡ್ರು. ಕಿವೀಸ್ ಬೌಲರ್ಗಳ ಎದುರು ತಮ್ಮ ನೈಜ ಆಟವನ್ನು ಪ್ರದರ್ಶಿಸಿದ್ರು. ಆಡಿದ 18 ಎಸೆತಗಳಲ್ಲಿಯೇ ಅರ್ಧಶತಕವನ್ನು ಪೂರ್ಣಗೊಳಿಸಿದ್ರು. ಆ ಮೂಲಕ T20 ವಿಶ್ವಕಪ್ ಟೂರ್ನಿಯ ಫೈನಲ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಅರ್ಧಶತಕ ಬಾರಿಸಿದ ಬ್ಯಾಟ್ಸ್ಮನ್ ಎಂಬ ನೂತನ ದಾಖಲೆಯನ್ನು ಬರೆದರು. ಆ ಮೂಲಕ ದಕ್ಷಿಣ ಆಫ್ರಿಕಾದ ಹೆನ್ರಿಚ್ ಕ್ಲಾಸೆನ್ ದಾಖಲೆಯನ್ನು ಮುರಿದು ಹಾಕಿದ್ರು. ಕ್ಲಾಸೆನ್ 2024ರ ICC T20 ವಿಶ್ವಕಪ್ ಫೈನಲ್ನಲ್ಲಿ ಭಾರತದ ಎದುರು 23 ಎಸೆತಗಳಲ್ಲಿ ಅರ್ಧಶತಕವನ್ನು ಬಾರಿಸಿದ್ರು. ಪ್ರಿಯ ವೀಕ್ಷಕರೇ, ಇನ್ನು 3ನೇ ಇಂಟ್ರೆಸ್ಟಿಂಗ್ ಸುದ್ದಿ ಕಡೆ ಗಮನ ಕೊಡೋದಾದ್ರೆ, ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಫೈನಲ್ ಪಂದ್ಯದಲ್ಲೂ ತಮ್ಮ ಸ್ಫೋಟಕ ಫಾರ್ಮ್ ಅನ್ನ ಮುಂದುವರಿಸಿದ್ರು. ಕಳೆದ 2 ಪಂದ್ಯಗಳಲ್ಲಿ ಅರ್ಧಶತಕ ಬಾರಿಸಿದ ಸಂಜು ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿಯೂ ಅರ್ಧಶತಕದ ಇನ್ನಿಂಗ್ಸ್ ಆಡಿದ್ರು. ಆಡಿದ 46 ಎಸೆತಗಳಲ್ಲಿ 89 ರನ್ ಸಿಡಿಸಿದ್ರು. ಆ ಮೂಲಕ ಚುಟುಕು ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ವೈಯಕ್ತಿಕ ಗರಿಷ್ಠ ಮೊತ್ತವನ್ನು ಗಳಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡ್ರು. ಆ ಮೂಲಕ ವೆಸ್ಟ್ ಇಂಡೀಸ್ ಮಾಜಿ ಬ್ಯಾಟ್ಸ್ಮನ್ ಮಾರ್ನರ್ ಸ್ಯಾಮ್ಯುಯಲ್ಸ್ ದಾಖಲೆಯನ್ನು ಮುರಿದು ಹಾಕಿದ್ರು. ಅಲ್ಲದೆ 77 ರನ್ ಗಳಿಸಿದ್ದ ಆಧುನಿಕ ದಿಗ್ಗಜ ವಿರಾಟ್ ಕೊಹ್ಲಿಯನ್ನ ಕೂಡ ಸಂಜು ಹಿಂದಿಕ್ಕಿದ್ದಾರೆ. ಕೊಹ್ಲಿ 2014ರ T20 ವಿಶ್ವಕಪ್ ಫೈನಲ್ನಲ್ಲಿ 77 ರನ್ ಸಿಡಿಸಿದ್ರು. T20 ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ ಹಾಗೂ ಫೈನಲ್ನಲ್ಲಿಯೂ ಅರ್ಧಶತಕ ಗಳಿಸಿದ ವಿಶ್ವದ 3ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಸಂಜು ಸ್ಯಾಮ್ಸನ್. ಇದಕ್ಕೂ ಮುನ್ನ ಪಾಕಿಸ್ತಾನದ ಮಾಜಿ ನಾಯಕ ಶಾಹಿದ್ ಆಫ್ರಿದಿ ಹಾಗೂ ವಿರಾಟ್ ಕೊಹ್ಲಿ ಈ ದಾಖಲೆಯನ್ನ ಬರೆದಿದ್ರು ವೀಕ್ಷಕರೇ. ಇನ್ನು 4ನೆಯ ಇಂಟ್ರೆಸ್ಟಿಂಗ್ ಸುದ್ದಿ ಯಾವುದು? ಹೌದು, ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ T20 ವಿಶ್ವಕಪ್ ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತ ಗಳಿಸಿ ಟ್ರೋಫಿಯನ್ನ ಗೆದ್ದಿದೆ. ಭಾರತ ತಂಡ ತನ್ನ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದಾಖಲೆಯನ್ನ ನಿರ್ಮಿಸಿತು. ನ್ಯೂಜಿಲೆಂಡ್ ವಿರುದ್ಧ 255 ರನ್ಗಳ ಬೃಹತ್ ಮೊತ್ತವನ್ನ ಗಳಿಸಿತು. ಇದು T20 ವಿಶ್ವಕಪ್ ಫೈನಲ್ನಲ್ಲಿ ಗಳಿಸಿದ ಅತ್ಯಧಿಕ ಮೊತ್ತವಾಗಿದೆ. ಇದಕ್ಕೂ ಮೊದಲು 2024ರಲ್ಲಿ ನಡೆದ T20 ವಿಶ್ವಕಪ್ನಲ್ಲಿ ಭಾರತ 7 ವಿಕೆಟ್ಗೆ 176 ರನ್ ಗಳಿಸಿತ್ತು. ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡ ಟ್ರೋಫಿಯನ್ನು ಎತ್ತಿ ಹಿಡಿದಿತ್ತು. ಈಗ ಟೀಂ ಇಂಡಿಯಾ T20 ವಿಶ್ವಕಪ್ ಫೈನಲ್ನಲ್ಲಿ ಅತ್ಯಧಿಕ ಮೊತ್ತವನ್ನು ಕಲೆ ಹಾಕಿದೆ. ಈ ಮೂಲಕ T20 ವಿಶ್ವಕಪ್ ಫೈನಲ್ನಲ್ಲಿ ದಾಖಲಾಗಿದ್ದ ಈ ಒಂದು 5 ಅತ್ಯಧಿಕ ಸ್ಕೋರರ್ಗಳ ರೆಕಾರ್ಡ್ ಅನ್ನು ಟೀಂ ಇಂಡಿಯಾ ಮುರಿದು ಹಾಕಿದೆ. ಇನ್ನು ಕೊನೆಯದಾಗಿ ಫೈನಲ್ ಪಂದ್ಯದಲ್ಲಿ ಎಲ್ಲರ ಚಿತ್ತ ನೆಟ್ಟಿದ್ದು ವೀಕ್ಷಕರೇ ಹರ್ಷದೀಪ್ ಸಿಂಗ್ ಮತ್ತು ಡೆರೆನ್ ಮಿಚೆಲ್ ಅವರ ಮೇಲೆ. ಭಾರತದ 255ರ ಒಂದು ಟಾರ್ಗೆಟ್ ಅನ್ನ ಬೆನ್ನಟ್ಟಿ ಕಿವೀಸ್ ಅಂಗಳಕ್ಕೆ ಇಳಿದಿತ್ತು. ಆರಂಭದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. 10ನೇ ಓವರ್ನಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು. ಹರ್ಷದೀಪ್ ಸಿಂಗ್ ಬೌಲ್ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಡೆರೆನ್ ಮಿಚೆಲ್ ಹರ್ಷದೀಪ್ ಸಿಂಗ್ ಬೌಲ್ಗೆ ಸರಿಯಾದ ಏಟು ಕೊಡಲಾಗಲಿಲ್ಲ. ಅದು ನೇರವಾಗಿ ಹರ್ಷದೀಪ್ ಸಿಂಗ್ ಕೈಗೆ ಬಾಲ್ ಹೋಗುತ್ತೆ. ಅದನ್ನ ಹರ್ಷದೀಪ್ ರನ್ಔಟ್ ಮಾಡುವ ಯತ್ನವನ್ನ ಮಾಡ್ತಾರೆ. ಅದು ಸ್ಟಂಪ್ಗೆ ತಾಗದೆ ಡೆರೆನ್ ಮಿಚೆಲ್ ಅವರ ಕಾಲಿಗೆ ಬಲವಾಗಿ ಬಡಿಯುತ್ತೆ. ಇದರಿಂದ ಕೆರಳಿದ ಡೆರೆನ್ ಮಿಚೆಲ್
ಹರ್ಷದೀಪ್ ಸಿಂಗ್ ಜೊತೆಗೆ ಜೋರು ಧ್ವನಿಯಲ್ಲಿ ಬಂದು ಜಗಳಕ್ಕೆ ಇಳಿಯುತ್ತಾರೆ. ಆಗ ಅಂಪೈರ್ ಮಧ್ಯ ಪ್ರವೇಶಿಸುತ್ತಾರೆ. ನಂತರ ಕ್ಯಾಪ್ಟನ್ ಸೂರ್ಯ ಬಂದು ಡೇರಿಯನ್ ಮಿಚೆಲ್ ಅವರನ್ನ ಸಮಾಧಾನ ಪಡಿಸುತ್ತಾರೆ. ಮತ್ತೊಂದು ಕಡೆ ಹರ್ಷದೀಪ್ ಸಿಂಗ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ತಮ್ಮ ಪಾಡಿಗೆ ತಾವು ಸಾಗುತ್ತಾರೆ. ವೀಕ್ಷಕರು, ಇದಾಗಿತ್ತು ಟಾಪ್ 5 ಇಂಟ್ರೆಸ್ಟಿಂಗ್ ಸುದ್ದಿಗಳು. ಏನೇ ಆಗಲಿ, ಭಾರತ ತಂಡ ಗೆದ್ದು ಬೇಕಿದೆ. ಕಳೆದ ಬಾರಿ ಕೂಡ T20 ವಿಶ್ವಕಪ್ ಟೂರ್ನಿಯಲ್ಲಿ ಗೆದ್ದಿತ್ತು. ಈ ಬಾರಿಯೂ ಕೂಡ ಸತತ 2ನೇ ಬಾರಿಗೆ T20 ವಿಶ್ವಕಪ್ ಟೂರಿಗೆ ಮುತ್ತಿಕ್ಕಿದೆ. ಭಾರತ ಗೆದ್ದು ಬೀಗಿದೆ. ಕೋಟಿ ಕೋಟಿ ಭಾರತೀಯರ ಪ್ರಾರ್ಥನೆ ಫಲಿಸಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.